ಪಟಾಲ್ ಸೇವೆ ಜೊತೆ ಓಡಾಡಿದ್ದು, ಅವ್ರ ಜೊತೆಲ್ಲೇ ಹೋಗಿ ಮಲಗೋದು, ಕಾಡಲ್ಲಿ ಹೋಗಿ ಮಲಗೋದು, ಬೆಟ್ಟಗಳಲ್ಲಿ ಅಲ್ಲಿ ಮಲಗೋದು. ಯಾಕಂದ್ರೆ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ಊರಲ್ಲಿ ಜನಗಳೆಲ್ಲ ಕೋಲ್ಗಳು ಕಲ್ಲುಗಳು ತಗೊಂಡು ಓಡಿಸ್ಕೊಂಡು ಹೋದ್ರು. ಊರಿಂದ ಓಡಿಸ್ಕೊಂಡು ಬಂದ್ರು ಅವ್ರನ್ನ, ಪೊಲೀಸ್ನವ್ರನ್ನ ಶೂಟ್ ಮಾಡ್ಬಿಟ್ರಿ ಅಂತ ಗೌರ್ಮೆಂಟ್ ಆರ್ಡ್ ಬಂದು ಶೂಟ್ ಮಾಡ್ಬಿಟ್ರು ಅವ್ರನ್ನ. ಅರಿನ 3-4 ಗುಂಡೆ ಹೊಡೆದಿದ್ರು. ಹೊಡೆದಿದ್ರೆ ಹಿಂಗೆ ಈ ಪಕ್ಕ ಬಂದ್ಬಿಟ್ಟಿದ್ವಿ ಈ ಕಡೆ. ಹಾಗೂ ಇದ್ರು ಪೊಲೀಸವ್ರನ್ನ ಹೊಡೆದಾಗ್ಬಿಟ್ಟ. ಸಿದ್ದಪ್ಪ, ನಿನಗೆ ಅಷ್ಟು ಬೆಳೆಸಿದ್ದೀವಿ ನಾವು. ನನ್ನ ಯಜಮಾನ್ರು ಕೊಟ್ಟಿದ್ರು, ನೀನು ಕೊಟ್ಟಿದ್ದೀನಿ, ಬೆಳೆಸಿದ್ದೀನಿ, ತಿಂದಿದ್ದೀಯಾ, ಎಲ್ಲ ಮಾಡಿದ್ದೀನಿ. ನನ್ನ ಗಂಡನ ಸಾಯಿಸ್ತಾಯಪ್ಪ ಅಂತ ಗಂಡ ತಕ್ಕೊಂಡು ಪಕ್ಕಕ್ಕೆ ಇಟ್ಬಿಟ್ಟು ಅವನು. ಶ್ರೀರಾಮ ಸಿನಿಮಾ ನಾನು ಅದರಲ್ಲೇ ಇದ್ದೀನಿ. ನಾನೇ ಇಲ್ಲನ್ನು ಮಾಡಿದ್ದೀನಿ ಅದರಲ್ಲಿ. ಅದೇ ಕಾರ್ಗಂಚಿರೋದು ಅವ್ರ ಅಪ್ಪನ ಅವ್ರು ಸಾಯಿಸಿದ್ರೆ ಅದೇ ಸ್ಟೋರಿನೂ ಮಾಡಿರೋದು. ಇಲ್ಲ ಪಟಾಲ್ ರವಿ ಜೀಪು, ಆ ಜೀಪು ಎರಡು ಒಂದೇ ಕಾಲ್ರೆ. ಇವರು ಹೋಗ್ತಾರೆ ಅಂತ ಆ ಕಾರ್ ಫೈರ್ ಮಾಡಿಬಿಟ್ಟು, ಆ ಕಾರು ಇನ್ನೊಂದು ಕಾರು ಪಕ್ಕದಲ್ಲಿರೋ 5 ಕಾರ್ಗಳೆಲ್ಲ ಸೇಮ್ ಆಗ್ಬಿಟ್ಟ ಸರ್. ಬುಲೆಟ್ ಗ್ರೂಪ್ ಜೀಪಲ್ಲಿ ಕೂತಿದ್ರು ಸಾಯಿಸ್ತಾ ಇರಲಿಲ್ಲ. ಜೀಪಲ್ಲಿ ಕುತ್ಕೊಂಡು ಹೋಗೋ ಟೈಮಲ್ಲಿ ಫೈರ್ ಮಾಡೋದು, ತಲೆ ಗಜೆಲ್ಲ ಶೂಟ್ ಮಾಡಿ 7 ಬುಲೆಟ್ ಹೊಡೆದಿರೋದು, 3 ಬುಲೆಟ್ ಮಾತ್ರ ತೆಗೆದಿರೋದು ಇಲ್ಲಿ ಊರಲ್ಲಿ. ಪೆಟ್ರೋಲ್ ರವಿ ಅವ್ರು ನೆನೆಸ್ಕೊಂಡ್ರೆ ಆಗಲ್ವ, ಬೇಜಾಗುತ್ತೆ ಸರ್. ಕಣ್ಣಲ್ಲಿ ನೀರು ಬರ್ತದೆ. ಈಗ ಅವ್ರು ತಿಳ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ ಸರ್. ಈಗ ಕೂಡ ಒಳ್ಳೆಯವರು ಸರ್, ಒಳ್ಳೆಯವರು. ಪೆಟ್ರೋಲ್ ರವಿ ಅವ್ರಿಗೆ ಎಷ್ಟು ವರ್ಷದಿಂದ ಪರಿಚಯ ಸರ್? ಅವರಪ್ಪ ಸತ್ತೋದ್ರು 75ನಲ್ಲಿ. 85ನಲ್ಲಿ ನನಗೆ ಮದುವೆ ಆಯಿತು. ಇಲ್ಲಿ ನನಗೆ ಮದುವೆ ಆಯಿತು. ನಾನು ಬೆನ್ಗೊಂಡ ನನ್ನ ಸ್ವಂತೂರು. ಮದುವೆಯಾಗಿ ನಾನು ಇಲ್ಲೇ ಸೆಟ್ಲಾಗಿದ್ದೀನಿ. ಆವತ್ತಿಂದ ಅವರ ಜೊತೆಗೆ ಓಡಾಡ್ತಾ ಇದ್ದೀವಿ. ಪಟಾಲ್ ರವಿ ಜೊತೆಲಿ ಓಡಾಡ್ತಾ ಇದ್ದೀವಿ. ಅವರು ನಕ್ಸಲೈಟಲ್ಲಿ ಇದ್ದರು, ಎಲ್ಲ ಹೋಗಿದ್ರು, ಅಂಡರ್ಗ್ರೌಂಡ್ ಹೋಗಿದ್ರು. ಅವ್ರು ಬಂದ ಮೇಲೆ ನಾವು ಇಲ್ಲೇ ಊರಲ್ಲೇ ಇದ್ವು, ಈ ವೆಂಕಟಾಪುರ. ಇಲ್ಲಿಂದ ನಾವು ನೈಟಲ್ಲಿ ಹೋಗಿ ಗುಟ್ಟಲ್ಲಿ ಬೆಟ್ಟದಲ್ಲಿ ಮಲಗೋದು. ಬೆಳಿಗ್ಗೆ 6 ಗಂಟೆಗೆಲ್ಲ ಊರಾಗ ಬರೋದು. 81ರಲ್ಲಿ ಸರ್ ನನಗೆ ಮದುವೆ ಆಗಿರೋದು. ಅಲ್ಲಿವರೆಗೆ ಇಲ್ಲಿ ಇರಲಿಲ್ಲ ನೀವು? ಇಲ್ಲೇ ಇದ್ವು. ಬೆಂಗಳೂರೆಲ್ಲ ಕಲ್ಕೊಂಡು ಇಲ್ಲಿ ಬಂದವು. ಇಲ್ಲೇ ಮದುವಾಗಿ ಸೆಟ್ಲಾಗೋದು. ಇಲ್ಲೇ ಸೆಟ್ಲಾಗಿ ಪಟಾಲ್ ಸೇವೆ ಜೊತೆ ಓಡಾಡಿದ್ದು. ಅವ್ರ ಜೊತೆಲ್ಲೇ ಹೋಗಿ ಮಲಗೋದು, ಕಾಡಲ್ಲಿ ಹೋಗಿ ಮಲಗೋದು. ನೈಟಲ್ಲಿ ಬೆಟ್ಟಗಳಲ್ಲಿ ಅಲ್ಲಿ ಮಲಗೋದು. ಯಾಕಂದ್ರೆ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ಆಗ ಅವರೊಬ್ಬರು ಸಾಯ್ತಾ ಭೂಸ್ವಾಮಿಗಳೆಲ್ಲ, ಅವರು ರೆಡ್ಡಿಗಳೆಲ್ಲ ಎಲ್ಲ ಬೆಳೀತಾ ಇದ್ರು. ತಮ್ಮನು ನಕ್ಸಲೈಟಲ್ಲಿ ಇದ್ರು, ತಮ್ಮ ಅವರು ಹರಿ ಅಂತ ಅವ್ರ ಹೆಸರು. ನಕ್ಸಲೈಟಲ್ಲಿ ಬೆಳೆದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಊರಿಗೆ ಸೇರ್ಕೊಂಡಿದ್ದ. ಊರಿಂದ ಅವರು ಬಂದ್ರು, ಪೊಲೀಸ್ನವ್ರು ಬಂದ್ರು, ಇವನು ಸಾಯಿಸ್ಬೇಕು ಅಂತ. ಅಲ್ಲಿ ಬಂದು ಎಲ್ಲ ಪೊಲೀಸರೆಲ್ಲ 30-40 ಜನ ಪೊಲೀಸ್ಗಳು ಬಂದ್ರು. ಕಬೀರ್ ಎಸೆ ಅಂತ ಬಂದಿದ್ರು. ಎಸೆ ಅಂತ ಕಬೀರ್ ಅವ್ರ ಹೆಸರು. ಅವ್ರು ಬಂದ್ರು. ಇಲ್ಲಿ ಬೆಟ್ಟಲ್ಲಿ ನಿಲ್ಸ್ಕೊಂಡು ಎಲ್ಲ ಜನಗಳೆಲ್ಲ ಹೊಡಿತಾ ಇದ್ರು ಪೊಲೀಸ್ನವರು. ಅವ್ನ ಎಲ್ಲಿದ್ದಾನೆ ಕಟ್ಟಾಕೋದು, ಎಳ್ಕೊಂಡು ಹೋಗೋದು, ಎಲ್ಲ ಸ್ಟೇಷನಲ್ಲಿ ಹಾಕೋದು, ಹೊಡಿಯೋದು, ಅದೆಲ್ಲ ಇದು ಮಾಡ್ತಿದ್ರು. ಎಲ್ಲೋ ಬೆಟ್ಟಲ್ಲಿ ಇದ್ದಿದ್ದು ಅವನು ಹರಿಯಪ್ಪ ಬಂದ್ರೇನೆ ಅಲ್ಲಿ ಊರಲ್ಲಿ ಜನಗಳೆಲ್ಲ ಕೋಲ್ಗಳು ಕಲ್ಲುಗಳು ತಗೊಂಡು ಓಡಿಸ್ಕೊಂಡು ಹೋದ್ರು. ಊರಿಂದ ಓಡಿಸ್ಕೊಂಡು ಬಂದ್ರು ಅವ್ರನ್ನ, ಪೊಲೀಸ್ನವ್ರನ್ನ ಶೂಟ್ ಮಾಡ್ಬಿಟ್ರಿ ಅಂತ ಗೌರ್ಮೆಂಟ್ ಆರ್ಡ್ ಬಂದು ಶೂಟ್ ಮಾಡ್ಬಿಟ್ರು ಅವ್ರನ್ನ. ಹರಿನ 3-4 ಗುಂಡೆ ಹೊಡೆದಿದ್ರು. ಹೊಡೆದಿದ್ರೆ ಹಿಂಗೆ ಈ ಪಕ್ಕ ಬಂದ್ಬಿಟ್ಟಿದ್ವಿ ಈ ಕಡೆ. ಬೋಟಿಯೆಲ್ಲ ಈಚೆ ಬಂದ್ಬಿಟ್ರೆ ಲುಂಗಿ ಬಿಚ್ಕೊಂಡು ಹಂಗೆ ಬೋಟೆಲ್ಲ ಹೊಲಕ್ಕೆ ತಳ್ಕೊಂಡ್ಬಿಟ್ಟು ಹಿಂಗೆ ಟವಲ್ ಲುಂಗಿ ಕಟ್ಕೊಂಡ್ಬಿಟ್ಟು ಹಂಗೆ ಓಡಾಡ್ದ. ಬೋಟೆಲ್ಲ ಬಂದ್ಮೇಲೆ ಎಲ್ಲ ಹೊಲಕ್ಕೆ ತಳ್ಕೊಂಡ್ಬಿಟ್ಟು ಲುಂಗಿ ಸುಟ್ಕೊಂಡು ಕಟ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಓಡಿಸ್ದ ಅವ್ರನ್ನ, ಪೊಲೀಸ್ನವ್ರನ್ನ. ಹಂಗೂ ಬಿಡ್ಲಿಲ್ಲ ಪಾಪ. ಆಗಿಂದ ನಾವು ಎಲ್ಲ ಜನಗಳೆಲ್ಲ ಕರ್ಕೊಂಡು ತಗೊಂಡು ಹಾಸ್ಪಿಟ್ಲ್ಗೆ ಹೋದ್ವಿ. ಎಲ್ಲ ಹಾಸ್ಪಿಟ್ಲ್ಗಳೆಲ್ಲ ಬಂದ್ ಮಾಡಿದ್ರು ಸರ್. ಒಂದು ಹಾಸ್ಪಿಟ್ಲ್ ಕೂಡ ತೆಗ್ದಿಲ್ಲ. ಅವ್ರು ಮಿನಿಸ್ಟರ್ ಆಗಲ್ಲ, ಮೊದಲು ಸರ್ ನಾನು ಮಿನಿಸ್ಟರ್ ಅಲ್ಲ. ಅವರು ಬಂದ್ ಮಾಡಿಬಿಟ್ಟು ಅವ್ನ ಅಡ್ಮಿಟ್ ಮಾಡ್ಕೋಬೇಕು ಅಂತ. ಅಲ್ಲಿ ತಗೊಂಡೋದ್ರೇನೆ ಎಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವು, ಅನಂತಪುರ ಕರ್ಕೊಂಡು ಹೋದ್ವು, ಧರ್ಮಾರ ಕರ್ಕೊಂಡು ಹೋದ್ರು. ಆಗಲ್ಲ ಅಂದ್ರು. ಬೋಟಿಯಲ್ಲಿ ಈಚೆ ಬಂದ್ಬಿಟ್ಟಿತ್ತು ಸರ್. ಹಾಗೂ ಇದ್ರು ಪೊಲೀಸವ್ರನ್ನ ಹೊಡೆದಾಗ್ಬಿಟ್ಟ, ಸಾಯಿಸ್ಬಿಟ್ಟ. ಬೋಟಿಯಲ್ಲಿ ಈಚೆ ಬಂದ್ರು ಓಡಿಸ್ಕೊಂಡೋಗಿ ಸಾಯಿಸಾಗ್ಬಿಟ್ಟ. ಸುಸ್ತಾಗ್ಬಿಟ್ಟು ಬಿದ್ದೋಗ್ಬಿಟ್ಟ. ಬಿದ್ದೋಗ್ಬಿಟ್ಟು ನಾವೆಲ್ಲ ಎತ್ಕೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ ಸರ್. ನಾವು ಕರ್ಕೊಂಡೋದ್ರೆ ಆಗಲ್ಲ ಅಂದ್ರು. ಅಲ್ಲಿಂದ ತಿರ್ಗಾ ನಾವು ಹಾಕೊಂಡು ಬರೋದಕ್ಕೆ ಒಂದೇ ಬಸ್ಸಲ್ಲಿ ಇದ್ದಿದ್ದು. ಆ ಬಸ್ಸಲ್ಲಿ ಹಾಕೊಂಡು ಹೋಗೋದು, ಆ ಬಸ್ಸಲ್ಲಿ ತಗೊಂಡು ಬರೋದು ಅವ್ರನ್ನ. ಆ ಬಸ್ ಕೂಡ ಬಂದ್ ಮಾಡಿಬಿಟ್ರು ಲಾಸ್ಟ್ಗೆ. ಯಾವುದೋ ಟಾಟ್ ಸಿಕ್ಕಿದ್ರೆ ಟಾಟಲ್ಲಿ ಹಾಕೊಂಡು ಬಂದವು. ಅಲ್ಲಿಂದ ಹಾಕೊಂಡು ಬಂದು ಇಲ್ಲಿ ಬಂದ್ಮೇಲೆ ಎಲ್ಲ ಮಸಳ್ಗೆ ಹೋಗಿ ಮಣ್ಣು ಮಾಡಿಬಿಟ್ಟು ಬಂದು ಸರ್. ಅಲ್ಲಿ ಅವ್ರನ್ನ ಮಣ್ಣು ಮಾಡಿಬಿಟ್ಟು ಬಂದರೆ ಹಿಂಗೆ ಹೆಂಗಸರು ಅವರೆಲ್ಲ ಬಲ ಅಂತ ಮಾಡ್ತಿದ್ರೆ ಅವ್ರು ಸಾಯಿಸ್ಬೇಕು. ಆವಾಗ ಟ್ರಾನ್ಸ್ಫರ್ ಆಗ್ಬಿಟ್ಟ. ಕಬೀರ್ ಎಸೆ ಅಂತ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಇವಾಗ ಅಷ್ಟು ಮೆಜಾರಿಟಿ ಇಲ್ಲ ಸರ್ ಅವಾಗ ಪಟಾಲ್ ರವಿಗೆ. ಏನು ಗೊತ್ತಾಗ್ತಿರ್ಲಿಲ್ಲ ಅವಾಗ. ಅರ್ಜಿನ್ ಸತ್ತಾಗ ತಂದೆ ಅಂದ್ರೆ ಕಾರ್ಗಂಚಿರ್ಲ ಹತ್ರ ಕರ್ನಾಟಕಕ್ಕೆ ಮದುವೆಗೆ ಹೋಗಿ ಅಲ್ಲಿ ಕರ್ನಾಟಕದಲ್ಲಿ ಸತ್ರು.
ಹಾಗಂದ್ರೆ ಈ ಬಡವ್ರಿಗೆಲ್ಲ ಆಡಿರೋ ಕಾಡಲ್ಲಿ ಹೋಗೋದು ಅವು ಕರ್ಕೊಂಡು ಹೋಗೋಕೆ ಕೈಕೊಂಡು ಬರೋದು, ತಿನ್ನಿಸೋದು, ಬೆಳೆಸೋದು, ಅವ್ರನ್ನೆಲ್ಲ ನೋಡ್ಕೊತಾರೆ, ಬಡವ್ರು ನೋಡ್ಕೊತಾ ಇದ್ದಾವೆ. ಅಲ್ಲಿ ಸಿದ್ದಪ್ಪ ಅಂತ ಕಾದ್ಗಚ್ಚಲ್ಲಿ ಬಿದ್ದ ಸಿದ್ದಪ್ಪ ಅಂತ, ಅವನು ಭೂಸ್ವಾಮಿಗಳು ತಗರ್ಕೊಂಡವ್ರು, ಯಗೋಪಲ್ಲಿ ಅವರು ಎಲ್ಲ ನೋಡಿಕೊಂಡು ಅವರೆಲ್ಲ ಸಾಯಿಸ್ತಾರೆ ಸರ್ ಅವನ್ನ. ಅವ್ರ ಅಪ್ಪನ್ನ ಶ್ರೀರಾಮಪ್ಪನ ಸಿದ್ದಪ್ಪ ಅವ್ರ ಸಾಯಿಸಿದ್ರು. ಅವ್ರಿಗೆ ಜಗಳ ಬಿದ್ದಿತ್ತು, ಅವರೆಲ್ಲ ಸಾಯಿಸಿದ್ರಾಗ. ಸುರಿದ್ರಲ್ಲ ಅವ್ರ ಅಪ್ಪನ್ನ, ನಾರಾಯಣ ರೆಡ್ಡಿ ಅಂತ ಮಿನಿಸ್ಟರ್ ಆಗ ಆ ಅಪ್ಪನ್ನ ಅನಂತಪುರದಲ್ಲಿ ಸಾಯಿಸಿದ್ರು ಆ ಅಪ್ಪನ್ನ. ಆವಾಗಿಂದ ಇವ್ರಿಗೆ ಪಾರ್ಟಿ ಬಿತ್ತು ಸರ್. ಅಲ್ಲಿಂದ ಇವ್ರು ಜಗಳ ಬಿದ್ಬಿಟ್ಟು ಒಬ್ರಿಗೊಬ್ರು ಸೇರಿಸ್ತಾ ಇರಲಿಲ್ಲ, ಆಗ್ತಾ ಇರಲಿಲ್ಲ. ಅಲ್ಲಿ ಕರ್ನಾಟಕದಲ್ಲಿ ಯಾರು ಇವ್ರ ತಂದೆ ಹೊಡೆದ್ರು ಸಿದ್ದಪ್ಪ ಶ್ರೀರಾಮಪ್ಪನ. ಆಗ ಇವರು ಜಗಳ ಮಾಡ್ಕೊಂಡು ದೊಡ್ಡವರೆಲ್ಲ ಒಗ್ಗಟ್ಟಾಗ್ಬಿಟ್ಟು ಹೆಂಗಾದ್ರೂ ಶ್ರೀರಾಮುಲನ್ನ ಸಾಯಿಸ್ತಾರೆ, ನಾವು ಊರಲ್ಲಿ ಬದುಕೋದು, ಇಲ್ದ್ರೆ ನಾವು ಬದುಕಾಗಲ್ಲ ಅಂತ ದೊಡ್ಡವರೆಲ್ಲ ಸೇರ್ಕೊಂಡ್ಬಿಟ್ಟು ಆ ಅಪ್ಪನ ಸಂಬಂಧ ಮದುವೆ ಹೋಗೋವ್ರನ್ನ ಎಲ್ಲರನ್ನು ಬಸ್ನಲ್ಲಿ ಹೋಗೋವ್ರನ್ನ ಕಲ್ಲುಗಳು ಅಡ್ಡ ರೋಡ್ಗೆ ಅಡ್ಡ ಆಗ್ಬಿಟ್ಟು ಒಲ್ಲೂರಿಗೆ ಮದುವೆ ಹೋಗ್ತಾ ಇದ್ರು ಅವರು. ಒಲ್ಲೂರು ಅಂತ ಕರ್ನಾಟಕದಲ್ಲಿ, ಅಲ್ಲೇ ಕಾದ್ಗಚ್ಚರ್ಲಿ ಬಿಟ್ರೆ ಅಲ್ಲೇ ಹತ್ರನೇ ಹೋಗ್ತಾರೆ. ಅವ್ರನ್ನ ಬಸ್ಸಲ್ಲಿ ನಿಲ್ಸ್ಕೊಂಡು ಸಾಯಿಸಿದ್ರು. ಆ ಅಮ್ಮ ಹೋಗಿ ಶ್ರೀರಾಮಯ್ಯ ಹೆಂಡತಿ ನಾರಾಯಣಮ್ಮ ಅಂತ ಹೋಗಿ ಕಾಲು ಹಿಡ್ಕೊಂಡ್ಬಿಟ್ಟು, ಸಿದ್ದಪ್ಪ ನಿನಗೆ ಅಷ್ಟು ಬೆಳೆಸಿದ್ದೀವಿ ನಾವು, ನನ್ನ ಯಜಮಾನ್ರು ಕೊಟ್ಟಿದ್ರು, ನೀನು ಕೊಟ್ಟಿದ್ದೀನಿ, ಬೆಳೆಸಿದ್ದೀನಿ, ತಿನ್ನಿದ್ದೀಯಾ, ಎಲ್ಲ ಮಾಡಿದ್ರೆ ನನ್ನ ಗಂಡನ ಸಾಯಿಸ್ತಪ್ಪ ಅಂತ ಗಂಡಿಗೆ ತಕ್ಕೊಂಡು ಪಕ್ಕಕ್ಕೆ ಇಕ್ಬಿಟ್ಟಂತ ಅವನು. ಇಕ್ಬಿಟ್ರಿ ಪಕ್ಕದಲ್ಲಿರೋರೆಲ್ಲ ಈ ನಾಯ್ಡುಗಳು ಎಲ್ಲ ಇದ್ದಾರೆ ಯಗೋಪಲ್ಲಿ, ಅವರೆಲ್ಲ ಈ ನನ್ನ ಮಗನೇ ಇವಾಗ ಅವನು ಬಿಟ್ರೆ ನಮ್ಮನ್ನ ಅವನು ಟಚ್ ಮಾಡೋಕ್ಕಾಗಲ್ಲ, ಅವನು ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟರು ಸರ್. ಆವಾಗ ಅವ್ರ ತಮ್ಮನ್ನ ಆ ಅಪ್ಪನ್ನ 3 ದಿನ 4 ದಿನ ಒಂದೇ ಸತಿ ಸಾಯಿಸಿದ್ದಲ್ಲಿ. ಯಗಪಲ್ಲಿ ಒಬ್ಬ ತಗರ್ಕೊಂಡ್ರಲ್ಲಿ ಒಬ್ಬ ಲಿಂಗಪ್ಪ ಅಂತ, ಈ ಊರಲ್ಲಿ ಇಬ್ರು, ಶ್ರೀರಾಮಪ್ಪ ಅವ್ರ ತಮ್ಮ ಇದ್ರು ಸುಬ್ಬಯ್ಯ ಅಂತ. ಏನು ಎಷ್ಟು ದಿನ ಸಾಯಿಸೋ ನಮ್ಮನ್ನ ಅಂತ ಶ್ರೀರಾಮ ಇಳ್ದ್ಬಿಟ್ಟು ಬಂದು ಅಲ್ಲೆಲ್ಲ ಸುಡ್ತೀವಿ, ಇಲ್ಲಿ ಸುಡ ನನ್ನ ಮಗನ ಅಂತ ಹೇಳ್ಬಿಟ್ರೆ ಅವಾಗ ಹೋಗಿ ಕಾಲು ಹಿಡ್ಕೊಂಡ್ಬಿಟ್ಟು ಬಿಟ್ಬಿಟ್ಟಪ್ಪ ನನ್ನ ಗಣ್ಣ ಅಂತ ಹೇಳ್ರೇನು. ಆ ಗನ್ ಇಳಿಸ್ಬಿಟ್ರೆ ನನ್ನ ಮಗನ ಇವಾಗ ಅವ್ರನ್ನ ಬಿಟ್ಬಿಟ್ರೆ ನಮ್ಮ ಜೀವಿತದಲ್ಲಿ ಊರಲ್ಲಿ ಬದುಕಾಗಿಲ್ಲ ನಾವು ಅಂತ ಅವೆಲ್ಲ ಪಕ್ಕದಲ್ಲಿರೋರೆಲ್ಲ ಹೇಳ್ಬಿಟ್ಟವ್ರು. ಆವಾಗ ಶೂಟ್ ಮಾಡ್ಬಿಟ್ಟು ಸಾಯಿಸ್ಬಿಟ್ರು. 4 ದಿನ ಒಂದೇ ಸರಿ ಗಾಡಿಗೆ ಕಟ್ಕೊಂಡು ಹೋಗಿ ಗಾಡಿನ ಟೈರ್ ಗಾಡಿಗೆ ಹಾಕೊಂಡು ತಕೊಂಡು ಬಂದು ಸರ್ ಊರಿಗೆ. ಎದುರು ಗಾಡಿಯಲ್ಲಿ ತಂದು ಸ್ಟಾಪ್ ಮಾಡಿದ್ವಿ. ಆಮೇಲೆ ನೀವು ಪೆರಿಟಾಲ್ ರವಿ ಅವರು ಅಪ್ಸ್ಕ್ಯಾಂಡ್ ಆದ್ರ? ಹಗಲೆಲ್ಲ ಊರಲ್ಲಿ ಇರೋದು, ನೈಟಲ್ಲಿ ಹೋಗೋದು, ಎಲ್ಲೆಲ್ಲ ಬೆಟ್ಟದಲ್ಲಿ ಅಲ್ಲಿ ಮಲ್ಕೊಳೋದು, ಬೆಳಿಗ್ಗೆ 6 ಗಂಟೆಗೆಲ್ಲ ಊರಿಗೆ ಬಂದು ಸೇರ್ಕೊಳ್ಳೋದು. ನಾವು ಗಣ್ಣಿಗೆ ಏನಿಲ್ಲ ಸರ್. ಅವಾಗ ತಪ್ಪಿಸ್ಕೊಂಡು ಹೋಗೋದು, ಪೊಲೀಸ್ನವ್ರು ತಪ್ಪಿಸ್ಕೊಂಡು ಹೋಗೋದು, ಬಂದು ನಮ್ಮನ್ನೆಲ್ಲ ಮಲಗಿರೋಲ್ಲ ಬರ್ಲೋ ಹೋಗೋಣ ಅಂತ ಕಾಡಲ್ಲಿ ಹೋಗಿ ಕರ್ಕೊಂಡು ಹೋಗೋದು, ಬೆಲ್ಟಿಟ್ಗಳು ತಗೊಂಡು ಹೋಗೋದು, ಬೆಳಿಗ್ಗೆ ಸಾಯಂತ್ರವರೆಗೂ ನೈಟಲ್ಲಿ ಮಲಗೋದು, ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಬರೋದು. ನಾವು ಒಂದು 20 ಜನ ಹೋಗ್ತಾ ಇದ್ವಿ ಸರ್. ನಾವು ಪೆಟ್ರೋಲ್ ರವಿ ಒಂದು 20 ಜನ ಎಲ್ಲ ಇದ್ರು. 3, 4, 5 ಜನ ಸತ್ತೋಗ್ಬಿಟ್ರು ಹುಡುಗರು, ಅವರೆಲ್ಲ ಯಾರು ಇಲ್ಲ. ನೈಟಲ್ಲಿ ಹೋಗೋದು, ಬೆಳಗ್ಗೆ 6 ಗಂಟೆಗೆ ಬಂದು ಸೇರ್ಕೊಳ್ಳೋದು ಊರಿಗೆ. ಆಮೇಲೆ ಸರ್ ನಾವೆಲ್ಲ ಒಂದು ಕಡೆ ಸೇರ್ಕೊಂಡ್ಬಿಟ್ಟು ಹಗಲೆಲ್ಲ ಊರಲ್ಲಿ ಮಾತಾಡ್ಕೊಳೋದು, ಏನು ಹೆಂಗೆ ಮಾಡೋಲ್ಲಪ್ಪ, ನಮ್ಮ ಪರಿಸ್ಥಿತಿ ಈ ಥರ ಐತೆ, ಯಾಕೆ ಮಾತಾಡಪ್ಪ, ನಾವು ಹೆಂಗಿರ್ಬೇಕು, ಹೆಂಗೆ ಬಲಿಬೇಕು ಅಂದ್ರೆ. ತಿನ್ನಕ್ಕೂ ಊಟಕ್ಕಿಲ್ಲ ಸರ್. ನಾವಾಗ ತಿನ್ನಕ್ಕೆ ಊಟ ಇಲ್ಲ. ಈ ರೂಟಲ್ಲೇ 4 ಲೋಡು ಅಕ್ಕಿಗಳು ಹೋಗ್ತಾ ಇದ್ರೆ ಕರ್ನಾಟಕಕ್ಕೆ, ಅವೆಲ್ಲ ಹೊಡೆದವು. ಊರಲ್ಲಿ ಹೋಗಿ ತಕೊಂಡೋಗಿ ಊರಿಗೆ ಹಂಚ್ಬಿಟ್ರು ಅವರೇ ಪಟ್ಟಾಟವರು. ಊಟಕ್ಕೆ ತಿನ್ನಕ್ಕಿಲ್ಲಾಗ ಅಕ್ಕಿಗಳು ಲೋಡ್ ಹೋಗ್ತಾ ಇತ್ತು ಇಲ್ಲಿ ಕರ್ನಾಟಕಕ್ಕೆ ಆಂಧ್ರದಿಂದ. ಬೆಳಿಗ್ಗೆ 6 ಗಂಟೆ ಬಂದ ಹೊಡಿಯೋದು, ಕರ್ಕೊಂಡೋಗಿ ಲಾರಿಗಳು ತಕೊಂಡೋಗೋದ ಹಂಚ್ಕೊಂಡು ಬರ್ತಾ ಇದ್ರು ಪಾಪ ಬಡವರಿಗೆಲ್ಲ. ಎಲ್ರಿಗೂ 9 ಊರಿಗೆ ಸರ್ ಹಂಚಿರೋದು. 9 ಹಳ್ಳಿಗಳು ಇರೋದ್ರಲ್ಲಿ 9 ಊರಿಗೆ ಹಳ್ಳಿಗಳಿಗೆಲ್ಲ ಹಂಚ್ತಾ ಇದ್ರು ಪಾಪ. ಹಂಚ್ಬಿಟ್ಟು ಎಲ್ಲರಿಗೆ ಸಹಾಯ ಮಾಡ್ತಾ ಇದ್ರು. ನಾನು 9 ವರ್ಷ ನಾವು ಜೊತೆಗೆ ಓಡಾಡ್ತಾ ಮೇಲೆ ಎಲೆಕ್ಷನ್ ಇಟ್ಕೊಂಡು ಬೆಂಗಳೂರು ಕೋರಿ ಕೆಲಸ ಮಾಡ್ತಾರೆ ಸಾಹೇಬರು. ಅವರೆಲ್ಲ ಸಪೋರ್ಟ್ ಮಾಡಿದ್ರು, ಸ್ವಲ್ಪ ಲೆಕ್ಕ ತಂದು ಕೊಟ್ಟರು, ದುಡ್ಡುಗಳು ಕೊಟ್ಟರು. ಎಲೆಕ್ಷನ್ ಪೋಟಿ ಮಾಡಪ್ಪ ನೀನು ಅಂತ NT ರಾಮಾರಾವ್ ಕಳಿಸಿದ್ರು. ದಂಪಾಟಿ ಸುಬ್ರಹ್ಮಣ್ಯ ಅಂತ ಗಾಡಿ ಬಿಟ್ಟಾರೆ. ಸುಬ್ರಹ್ಮಣ್ಯ ಪರಿಚಯದಿಂದ ರಾಮಾರಾವ್ ಅಂತ ಪರಿಚಯ ಮಾಡಿದ್ರು ಇವ್ರನ್ನ, ಪಟೇಲ್ ರಾವ್ನ. ಅಲ್ಲಿ ಟಿಕೆಟ್ ಕೊಟ್ಟರು. ಟಿಕೆಟ್ ಕೊಟ್ಟ ಮೇಲೆ ಎಲೆಕ್ಷನ್ ಬಂದ್ರು. ಎಲೆಕ್ಷನ್ ಗೆಲ್ತಿದ್ರು. ಕಾರ್ಮಿಕ ಶಾಖೆ ಮಂತ್ರಿ ಸೀಟ್ ಕೊಟ್ಟರು ಹೈದ್ರಾಬಾದ್. ಎಲ್ಲ ಹೋಗ್ತಾ ಇದ್ವಿ ಸರ್. ಎಲ್ಲ ಹೈದ್ರಾಬಾದ್ಗೆ ಹೋಗೋದು, ಲಾರ್ಜಲ್ಲಿ ಕುತ್ಕೊಂಡು ನಾವೆಲ್ಲ. ಆ ಅಪ್ಪ ಬಂದು ರಾಮಾರಾವ್ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ರು. 4 ಜೀಪ್ 5 ಜೀಪ್ ಹೋಗ್ತಾ ಇದ್ ಸರ್. ಹಿಂದೆ ಒಬ್ಬರೇ ಹೋಗ್ತಾ ಇದ್ರಲ್ಲ ನಾವು, ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಲಾರ್ಜಲ್ಲಿ ಹರಕೃಷ್ಣ ರಾಜ್ಯದಲ್ಲಿ ಮಲಗೋದು ನಾವು, ಊಟ ಮಾಡ್ಕೊಂಡು. ಅವ್ರಿಗೆ ರಾಮಾರಾವ್ ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ರು. ನಾವು ಒಂದು ಜೊತೆ 9 ವರ್ಷ ಅಲ್ಲೇ ಇದ್ದೀವಿ ಸರ್ ನಾವು ಹೈದ್ರಾಬಾದಲ್ಲೇ. ಪಟ್ಟರ್ ರವಿ ಜೊತೆಗೆ ಹೋಗ್ತಾ ಇದ್ವಿ. ಒಳ್ಳೆಯವ್ರು ಸರ್, ದಯವಿಟ್ಟು
ಬೇಕು ಒಳ್ಳೆಯವ್ರು ಸರ್, ಬಡವ್ರಿಗೆ ಮಾತ್ರ ಒಳ್ಳೆಯವ್ರು ಸರ್, ಬಡವ್ರಿಗೆಲ್ಲ ಒಳ್ಳೆಯವ್ರೆ. ಫುಲ್ BP ಸರ್, ಅವ್ರಿಗೆ BP ಶುಗರ್ ಯಾಕೆ ಬೇಜಾನ್ ಏನ್ ಮಾತಾಡಕ್ಕಾಗಲ್ಲ. BP ಬಂದ ಮೇಲೆ ರಾಮರಾವ್ ಸತ್ಬಿಟ್ಟಿದ್ರು ಆ ಸಿಟ್ಟಲ್ಲಿ ಸತ್ತೋಗ್ಬಿಟ್ರು. ಚಂದ್ರಬಾಬು ನಾಯ್ಡು ಕರ್ಕೊಂಡು ರಾಜೇ ಆಗ್ಬಿಟ್ರು. ಚಂದ್ರಬಾಬು ನಾಯ್ಡು ಒಬ್ರು ಪಟ್ಟಣ ರಾಜೇ ಆಗ್ಬಿಟ್ರು. ಚಂದ್ರಬಾಬು ನಾಯ್ಡು ಟಿಕೆಟ್ ಕೊಟ್ಟ, ಇವ್ರಿಗೆ ಮಂತ್ರಿ ಪದವಿ ಕೊಟ್ಟ. ಎಲ್ಲ ಸೇರ್ಕೊಂಡ್ಬಿಟ್ಟು ಚೆನ್ನರೆಡ್ಡಿ, ಓಬಲ್ ರೆಡ್ಡಿ, ರಮಣ ರೆಡ್ಡಿ ಅವರೆಲ್ಲ ಪೋಟಿ ಮಾಡಿ ಅವರೆಲ್ಲ ಓಡಿಸ್ಬಿಟ್ಟ. ಪಟ್ಟಣ ರವಿ ಇವ್ನು ಗೆದ್ದುಬಿಟ್ಟ ಎಲೆಕ್ಷನ್ಲಿ. ಮಂತ್ರಿ ಪದವಿ ಕೊಟ್ಟರು, ಕಾರ್ಮಿಕ ಶಾಖೆ ಮಂತ್ರಿ ಪದವಿ ಕೊಟ್ಟರು ಚಂದ್ರಬಾಬು ನಾಯ್ಡು. ತಿರ್ಗಿ ಎಲ್ಲ ಮಾಡ್ಬಿಟ್ಟು ಇಲ್ಲಿ ನೀನು ಇದು ಕೂತಿದ್ವಲ್ಲ, ನೀನು ನನ್ಗೆ ಅಡ್ಡ ಇಲ್ದಂಗೆ ಮಾಡ್ಕೊಂಬಿಟ್ಟು ಲಾಸ್ಟ್ನವಾಗ ಬಾಳ್ತಾ ಇದ್ರು. ಅಲ್ಲ, ಅದಕ್ಕಿಂತ ಮೊದಲು ಒಮ್ಮೆ ಸಿನಿಮಾ ತೆಗಿತಾರಲ್ಲ ಅವ್ರ ತಂದೆಯವ್ರ ಸಿನಿಮಾ, ಅದೇ ಯಾವಾಗ? ಶ್ರೀರಾಮನ ಸಿನಿಮಾ. ನಾನು ಅದರಲ್ಲೇ ಇದ್ದೀನಿ. ನಾನು ಇಲ್ಲ ಮಾಡಿದ್ದೀನಿ ನಾನು ಅದರಲ್ಲಿ. ಅದೇ ಕಾರ್ಗಂಚಿರೋದು ಅವ್ರ ಅಪ್ಪನ ಅವ್ರು ಸಾಯಿಸ್ರೆ ಅದೇ ಸ್ಟೋರಿನ ಮಡಗಿರೋದು ಅದರಲ್ಲಿ. ನಾವೂ ಇದ್ದೀವಿ ಅದರಲ್ಲಿ. ಇಲ್ಲೋನ ತರ ಮಾಡಿದ್ವಿ, ಕೋಟು ಅದು ಸೀನು ಅವೆಲ್ಲ ಮಾಡಿದ್ದೀವಿ ನಾವು. ಆಮ್ದೆಲ್ಲ ನಂದೆಲ್ಲ ಅವೆಲ್ಲ ಶೂಟಿಂಗ್ ಮಾಡಿದ್ದೀವಿ ನಾವು, ಅವ್ರ ಜೊತೆಗೆ ಮಾಡಿದ್ದೀವಿ ನಾವು. ಫುಲ್ ಫೈನಾನ್ಸ್ ಯಾರ್ದು? ಪೆರಿಟಲ್ ರವಿ ಅವ್ರದ್ದೇನಾ? ಪೆರಿಟಲ್ ರವಿ ಅವ್ರದ್ದೆ. ಸ್ಟೋರಿ ಎಲ್ಲ ಅದೇ ಸರ್ ಅವ್ರದ್ದೇ. ಸ್ಟೋರಿ ಮೊತ್ತ ಫುಲ್ ಎಲ್ಲ ಸ್ಟೋರಿ ಅವ್ರದ್ದೇ. ಅವ್ರ ಮೇಲೆ ಬಾಂಬ್ ದಾಳಿ ಆಗುತ್ತಲ್ಲ, ಅದೆಲ್ಲದು ಕಾರ್ ಬಾಂಬು ಸರ್, ಅದು ಹೈದ್ರಾಬಾದಲ್ಲಿ ರಾಮಣ್ಣ ಸ್ಟುಡಿಯೋಲ್ಲಿ ಶೂಟಿಂಗ್ ಸರ್. ಅದು ಓಪನಿಂಗ್ ಇನ್ನು ಮಾಡ್ತಾ ಇರೋದನ್ನ ಆವತ್ತೇ ಕಾರ್ ಬಾಂಬು ಆಗಿರೋದು. ನಾವು ಹಾಗೆ ಅಲ್ಲೇ ಇದ್ದೀವಿ ಸರ್, ಆಮೇಲೆ ಸ್ಟುಡಿಯೋನಲ್ಲಿ ಇದ್ದೀವಿ ನಾವೆಲ್ಲ. ಬಟ್ ಡಬಿ ಅಂತ ಶಬ್ದಕ್ಕೆ ನಾವು ಎಲ್ಲ ಟಿಫನ್ ಮಾಡಿರೋದು ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟು 40 ಅಡಿ ಗುಂಡಿ ತೆಗೆದಿದ್ರು. ಅದ್ರ ಮೇಲೆ ಕಾರ್ ಇಟ್ಟಾರೆ. ಅದ್ರ ಕೆಳಗೆ ಬಾಂಬು ಹುಲ್ಲುಗಳೆಲ್ಲ ಬೀಳ್ತಾ ಇದೆ ಸರ್. ಅದು చాలా 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರ ಟೈಮ್ ಬಾಂಬ್ಗೆ ಕಲೆಕ್ಷನ್ ಇಟ್ಟವ್ರೆ ಅವರು. ಅಲ್ಲಿ ಮಾಡಿ ಮೇಲೆ ಕಲೆಕ್ಷನ್ ಇಟ್ಟವ್ರೆ. ಮೋಹನ್ ಬಾಬು, ಈ ಪಟೇಲ್ ರವಿ ಎಲ್ಲ ಹೋಗೋವಾಗ ಇಲಾಖರ ಅಡ್ಡ ಬಂದವ್ರೆ. ಇಲಾಖರ ನ್ಯೂಸ್ ತಕೊಂತಾರೆ ಸರ್ ಅವರು. ಅಡ್ಡ ಬಂದೈತೆ ಪಟೇಲ್ ರವಿ ಜೀಪು, ಆ ಜೀಪು ಎರಡು ಒಂದೇ ಕಲರೆ. ಇವರು ಹೋಗ್ತಾರೆ ಅಂತ ಆ ಕಾರ್ ಫೈರ್ ಮಾಡಿಬಿಟ್ಟವ್ರೆ. ಆ ಕಾರು, ಇನ್ನೊಂದು ಕಾರು, ಪಕ್ಕದಲ್ಲಿರೋ 5 ಕಾರ್ಗಳೆಲ್ಲ ಸೇಮ್ ಆಗ್ಬಿಟ್ಟವೆ ಸರ್. ಫೈರ್ ಮೇಲೆ ಎಷ್ಟು ಕಾರ್ ಸ್ಫೋಟ ಆಯ್ತು? 4 ಕಾರ್ ಸರ್. ಅಲ್ಲಿ 4 ಕಾರು, ಒಂದು 34 ಜನಗಳು. ಇವ್ರು ಅಡ್ಮಿಟ್ ಮಾಡಿ ಮళ్ళీ ಸಪ್ರೇಟ್ ತೋರಿಸ್ತೀವಿ ಇವ್ರನ್ನ. ಪಟೇಲ್ ರವಿಗೆ 3 ದಿವಸಕ್ಕೆ ಕನ್ನಡ ರೆಡಿ ಮಾಡಿದ್ರು ಸರ್. ಅವ್ರನ್ನ ಪ್ಯಾಚ್ ಅಡ್ಮಿಟ್ ಮಾಡಿದ್ರು. ಆ ಸಿನಿಮಾ ರಿಲೀಸ್ ಆದ್ರು. ಶ್ರೀರಾಮುಲು ಸಿನಿಮಾ ಹಿಟ್ಟಾಗ್ಬಿಟ್ರು. ಆವಾಗಿಂದ ನೀವು ಊರಲ್ಲಿದ್ದಾಗ ನಾವು ಅನಂತಪುರ ಮೀಟಿಂಗ್ ತಗೊಂಡ್ ಹೋಗಪ್ಪ ಅಂದ್ರು. ಎಲ್ಲರನ್ನ ಬಿಟ್ಬಿಟ್ಟು ಒಬ್ಬನ ಹೋದಾಯ್ಪ. ಎಷ್ಟು ಗಾಡಿ ಹೋಗುದು ಪೆರಿಟಲ್ ರವಿ ಅವ್ರದ್ದು? 4 ಗಾಡಿ ಹೋಗ್ತದೆ ಸರ್. ಹಿಂದೆ ಸೆಂಟ್ರಲ್ ಎಲ್ಲ ಬರ್ತಾ ಇದ್ದದ್ದು. ಮುಂದೆ ಎಸ್ಕಾಟ್ ಜೀಪು, ಎಸ್ಕಾಟ್ ಗಾಡಿ, ಹಿಂದ್ಗಡೆ 2 ಜೀಪು, ಮಧ್ಯದೆಲ್ಲ ಆಯ್ಪ 4 ಜೀಪಲ್ಲಿ ಹೋಗ್ತಾ ಇದ್ವು. ಹೈದ್ರಾಬಾದ್ ಹೋಗೋ ಟೈಮಕ್ಕೆ 2 ಜಾಗದಲ್ಲಿ ಟೀ ಕುಡಿಸ್ತಾ ಇದ್ದೆ ಅಷ್ಟೇ. ಇಲ್ಲಿ ಸಾತಿನಗರನು ಕರ್ನೂಲ್ ಬಿಟ್ರೇನೆ ಟೀ ಕುಡಿಯೋದಷ್ಟೇ. 8 ಗಂಟೆಗೆ 9 ಗಂಟೆಗೆ ಬಿಟ್ರೆ ಊರು. ಹೈದ್ರಾಬಾದ್ಗೆ ಹೋಗೋ 4 ಗಂಟೆಗೆ ಹೋಗ್ತಾ ಇದ್ವಿ. ಬೆಳಗ್ಗೆ 4 ಗಂಟೆಗೆ ಹೋಗ್ತಾ ಇದ್ವಿ ಸರ್ ನಾವು. ಬೆಳಗ್ಗೆ 4 ಗಂಟೆಗೆ ಹೋಗಿ ಸೇರ್ಕೊಂತ ಇದ್ವಿ ಅಲ್ಲಿ ಹೈದ್ರಾಬಾದ್ಗೆ. ಇಲ್ಲಿ ಎಷ್ಟು ಗಂಟೆ ಬಿಡೋರು? ನೈಟಲ್ಲಿ 9 ಗಂಟೆಗೆ 10 ಗಂಟೆಗೂ ಬಿಡ್ತಾ ಇದ್ರು. 4 ಕಾರ್ ಸರ್. ಎಲ್ಲ ಗನ್ನು ಎಲ್ಲ ತಗೊಂಡೋಗರ? ಗನ್ನುಗಳು ಬಿಟ್ಟಿಲ್ಲ ಸರ್ ಅವಾಗ. ಎಲ್ಲ ಗನ್ನುಗಳೇ ಅಲ್ಲ. ಕಾರ್ ಅಂದ್ರೆ ಎಲ್ಲ ಬುಲೆಟ್ ಪ್ರೂಫ್ ಕಾರ? ಹೇಗೆ? ಬುಲೆಟ್ ಪ್ರೂಫ್ ಕಾರ್ ಅವ್ರದ್ದು. ನಮ್ಮ ಹತ್ರ ಡಬಲ್ ವಾರ್ಸ್ ಗನ್ ಮಾತ್ರ ಇರ್ತಾ ಇತ್ತು ಸರ್ ನಮ್ಮ ಹತ್ರ. ಗೌರ್ಮೆಂಟ್ ಗನ್ ಮೇಲೆ ಇದ್ರಲ್ಲ ಅವರು. 8 ಜನ ಕೊಟ್ಟಿದ್ರು ಅವರು ಬಾಡಿ ಗಾರ್ಡ್ಸ್. 4 ಜನ ಒಂದು ಡ್ಯೂಟಿ, 4 ಜನ ಒಂದು ಡ್ಯೂಟಿ. 8 ದಿವಸ 4 ಜನ, 8 ದಿವಸಕ್ಕೆ 4 ಜನ. ಹಂಗ ಅವ್ರ ಜೊತೆ ನಾವು ಹೋಗ್ತಾ ಇದ್ವು ಹೈದ್ರಾಬಾದ್. ನೀವು ಬಂದು ತಗೊಂಡೋಗೋರು? ನಮ್ ಗನ್ಗಳಿಲ್ಲ ಸರ್ ಆಗ. ಗನ್ಗಳಿಲ್ಲ ನಮ್ಮ ಹತ್ರ. ಡಬಲ್ ವಾರ್ ಕೊಡ್ತಾ ಇದ್ರು. ಪೊಲೀಸ್ನವ್ರ ತೆಗಿತಾ ಇರೋದು. ಹುಡುಗ ಕೈನಲ್ಲಿ ಇಟ್ಕೊಂಡವ್ರು ಕೂತ್ಕೊಂಡವ್ರು ಅಷ್ಟೇ. ನಾವು 2 ಗನ್ನೇ ಕೊಡ್ತಾ ಇದ್ರು ನಮ್ಗೆ. ನಾವು 8 ಜನ ಹೋಗ್ತಾ ಇದ್ವಿ ಸರ್ ನಾವು. ಎಚ್ ಮುತ್ತಲು, ಪೇರೂರು ಮುತ್ತಲು, 3-4 ಜನ ಸತ್ತೋಗ್ಬಿಟ್ರು. ನಿಮ್ಮ ಹೆಸರೇನು? ನಮ್ಮ ಹೆಸರು ಸುಬ್ರಹ್ಮಣ್ಯ ಸರ್. ಸೊ ನೀವು ಪೆರಿಟಲ್ ರವಿ ಪರಿಚಯ ಎಷ್ಟು ವರ್ಷದಿಂದ? ಪರಿಚಯ ಸರ್ ಇಲ್ಲಿ ಮದುವೆ ಆಗಿದ್ದೀನಿ ಸರ್. ನಾನು ಬೆಂಗಳೂರಲ್ಲಿ ಇದ್ದೆ ಸರ್. ನಾನು 81ರಲ್ಲಿ ಇಲ್ಲಿ ಬಂದೆ. ನಾನು 81ರಲ್ಲಿ ಮದುವೆ ಆದ. ನಮ್ಮ ಹೆಂಗಸರು ಮದುವೆ ಆಗಿದೆ ಇಲ್ಲಿ. ಮದುವೆ ಆದ್ರಲ್ಲಿ ವಾತಾವರಣ ನೋಡ್ಬಿಟ್ಟು ಏನು ಹೋಗ್ತೀಯಪ್ಪ, ನಮಗೆ ಮಕ್ಕಳು ಮರಿಲ್ಲ, ನಮ್ಮ ಅತ್ತೆ ಮಾಮ ಮಕ್ಕಳು ಮರಿಲ್ಲ, ಇಲ್ಲೇ ಇದ್ಬಪ್ಪ ನೀನು. 6 ಜನ ನಾವು ಅಂದಮ್ದಿರು ನಾವು. 6 ಜನದಲ್ಲಿ ನೀವು ಒಬ್ಬ ಇಲ್ಲಪ್ಪ, 5 ಜನ ಅಲ್ಲೇ ಇರ್ತಾರೆ ಊರಲ್ಲಿ ಪೆನ್ಗೊಂಡಲ್ಲಿ. ಬಾಪ ನೀನಂತ ಕರ್ಕೊಂಡ್ಬಂದ್ರು. ಕರ್ಕೊಂಡು ನಮ್ಮ ಅತ್ತ ಮಾಮ ಇಲ್ಲಿ ಬಿಟ್ಕೊಂಡ್ರು. ನಮ್ಮ ಅತ್ತ ಊರ್ದು ಸ್ವಂತೂರು ಅದೇ ಪೆನ್ಗೊಂಡನೆ. ಅವ್ರ ಮಗಳೇ ಮದುವೆ ಆಗಿದ್ದು. ಆವಾಗಿಂದ ಇವ್ರ ಜೊತೆಗೆ ಪರಿಚಯ ಆಗಿದೆ ನಾನು ಪಟೇಲ್ ರವಿಗೆ. ಆವಾಗಿಂದ ಹಿಂದೆ ಜೊತೆ ಕರ್ಕೊಂಡು ಹೋಗೋದು, ಜೊತೆ ಕರ್ಕೊಂಡು ಬರೋದು ಅವೆಲ್ಲ ಮಾಡ್ತಾಯಿದ್ರು.
ಮನೆಗೆ ಏನಾದ್ರು ಸಂಸಾರಕ್ಕೆ ಏನಾದ್ರು ಬೇಕಾದ್ರೆ ಕೊಟ್ಟು ಕಳ್ಸೋ ಮನೆಗೆ ಹೆಂಗಸ್ರಿಗೆ ಅವ್ರಿಗೆ ಕೊಟ್ಟು ಕಳ್ಸೋ ಅಂತ ಹಣ ಕೊಡ್ತಾರೆ. ಪೈಟಾಲ್ ರವಿ ಅವರು ನಿಮಗೆ ಹಣ ಕೊಡ್ತಾ ಇದ್ರು. ಕೊಡ್ತಾರೆ 2,000 3,000 ಹಂಗೆ ಕೊಟ್ಟು ಸಂಸಾರ ಕೊಟ್ಬಿಟ್ಟು ನೀನು ಎಲ್ಲದ್ರ ಭಾಗ ಚೆನ್ನಾಗಿರ್ತೀಯ ಬಾಪ ನೀನು ಜೊತೆಗೆ ಅಂತ ಕರ್ಕೊಂಡು ಹೋಗ್ತಾರೆ ಸರ್. ಪೆರಟಾಲ್ ರವಿ ಅವ್ರು ಹೋದ್ರೆ ಎಷ್ಟು ಜನ ಸೇರೋರು? ಇವ್ರು 100 ಜನ ಸೇರ್ತಾರೆ ಸರ್. ಪೈಟಾಲ್ ರವಿ ಬಂದಂದ್ರೆ 100 ಜನ ಸೇರ್ತಾರೆ ಸರ್. ಅನಂತಪುರದಾಗ ಫುಲ್ ಜನ ಬರ್ತಾರೆ ಸರ್. ಲಕ್ಷಾಂತರ ಜನ ಬರ್ತಾರೆ. ಮನೆ ಅವ್ರದ್ದು ಎಲ್ಲಿ ಎಲ್ಲಿ? ಅರವಿಂದ ನಗರದಲ್ಲಿ. ಅರವಿಂದ ನಗರ ಅನಂತಪುರದಲ್ಲಿ. ಪೆರಟಾಲ್ ರವಿ ಹೇಗೆ ಸತ್ರು ಅಂತ ಮೀಟಿಂಗ್ ಅಲ್ಲಿ ಎಲ್ಲ ಜನಗಳು ಕಳಿಸಿದ್ರು. ಅವತ್ತು 10 ಗಂಟೆಗೆ ಹೋಗವ್ರು ಇಲ್ಲಿಂದ. ಇಲ್ಲ ನಾವು ಹೋಗ್ಲಿಲ್ಲ ಸರ್. ನಮ್ಮನ್ನ ಯಾರನ್ನೂ ಸೇರಿಸಿಲ್ಲ. ಯಾಕಂದ್ರೆ TDP ಮೀಟಿಂಗ್ ಇಟ್ಕೊಂಡವ್ರೆ. ಮೀಟಿಂಗ್ ಹೋಗ್ವಿ ಆಫೀಸ್ಗೆ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ರು. ಅವ ಹೆಂಗಸರು ಹೋಗಿದ್ರು. ಹೆಂಗಸರು ಸ್ನಾನ ಮಾಡ್ಬಿಟ್ಟು ಏನು ಇಷ್ಟು ಅದೆಲ್ಲ ಹೋಗೋದು ಅಲ್ಲಿ ಹೋಗೋದು ಮೀಟಿಂಗ್ ಇಲ್ಲೇ ಇಟ್ಕೊಂಡ್ರೆ ಆಗಲ್ಲ, ನಮ್ಮ ಇಷ್ಟು ಮನೆ ಐತಿ ಇಲ್ಲೇ ಮಾಡ್ಕೊಂಡ್ರೆ ಚೆನ್ನಾಗಿರ್ತದಲ್ಲ, ಅಲ್ಲಿ ಹೋಗೋದು ಏನಕ್ಕಂತ ಆ ಅಮ್ಮ ಸ್ನಾನ ಮಾಡ್ಬಿಟ್ಟು ಕುಂಕುಮ ಕೂಡ ಇಟ್ಕೊಂಡಿಲ್ಲ. ಹಂಗೆ ಓಡ್ ಬಂದಿದ್ದು ಜೀಪ್ ಕೂತ್ಕೊಂಡಿದ್ರೆ ಬೊಟ್ಟನ್ನ ಬಿಟ್ಕೊಂಡ್ರಪ್ಪ ಕುಂಕುಮ ಇಟ್ಕೊಂಡ್ ಹೋಗು ಅಂತ ಹೆಂಗಸರು ಕಳ್ಸವ್ರೆ. ಕುಂಕುಮ ಇಟ್ಕೊಂಡು ಬಂದು ಬಿಟ್ಟದ್ರಿ. ನನಗೇನೋ ಅನುಮಾನ ಆಗುತ್ತೆ ನೀನು ಹೋಗೋದು ಅಂತ ಅಮ್ಮ ಹೇಳಿದವ್ರೆ. ಹುಡುಗರನ್ನ ಯಾರು ಕರ್ಕೊಂಡೋಗ್ಬಿಡ್ದು ಗಂಡುಗಳೆಲ್ಲ ಗಂಡ್ಮೇನವರೆಲ್ಲ ತಗೊಂಡೋಗಿ ಊರಲ್ಲೇ ಇಟ್ಬಿಟ್ಟವ್ರೆ. ಸಾಮಾನೆಲ್ಲ ಮನೆ ಇರ್ತೆ ಅರವಿಂದ ನಗರದಲ್ಲಿ ಮನೆ ಇದೆಯಲ್ಲ, ಆ ಗಂಡುಗಳೆಲ್ಲ ಅಲ್ಲೇ ಇಟ್ಬಿಟ್ಟವ್ನೆ. ಅಲ್ಲೇ ಇಟ್ಬಿಟ್ಟು ಊರಿಗೆ ಖಾಲಿ ಜನಗಳು ಹೋಗವ್ರೆ. ಜೀಪ್ಗಳು ಅವರೆಲ್ಲ ಹೋಗವ್ರೆ. ಅಲ್ಲೋದ್ರೆ ಹಿಂಗೆ 11 ಗಂಟೆ 12:15 ಆಗಿತ್ತು ಸರ್. ಫೈರಿಂಗ್ ಆಫೀಸಲ್ಲಿ ಎಲ್ಲ ಮೀಟಿಂಗ್ ಇಟ್ಕೊಂಡ್ಬಿಟ್ರೆ ಇವರು ಗನ್ ಮೇಲೆ ಅವರು ಏನೇನೋ ಮಾಡ್ಬಿಟ್ಟು ಶೂಟ್ ಮಾಡ್ಬಿಟ್ಟವ್ರು. ಮೀಟಿಂಗ್ ತಿಳಿದೇಶ ಮೀಟಿಂಗ್ ಅಂತ 12 ಗಂಟೆ ಸರ್. ಏನ್ ಬಾಂಬ್ ಹಾಕಿದ್ರಂತೆ? ಬಾಂಬ್ಗಳು ಹಾಕವ್ರೆ, ಗನ್ನೆಲ್ಲ ಫೈರ್ ಮಾಡವ್ರೆ, ಕಣ್ಣಿಗೆಲ್ಲ ಶೂಟ್ ಮಾಡವ್ರೆ, ತಲೆಗೆ ಶೂಟ್ ಮಾಡವ್ರೆ. ಓಡಾಗ ಅವ್ರು ಜೀಪಲ್ಲಿ ಕುತ್ಕೊಂಡು ಹೋವಾಗ ಶೂಟ್ ಮಾಡ್ಬಿಟ್ಟವ್ರು ಸರ್. ಪಕ್ಕದಲ್ಲೇ ಛತ್ರಿ ಇರ್ತಾರಲ್ಲ, ಎಲ್ಲ ಹೈದ್ರಾಬಾದಿಂದ ಸಾಮಾನು ಬಂದಿತ್ತಂತ ಗೌರ್ಮೆಂಟ್ ಅವರೆಲ್ಲ ಇದಾಗ್ಬಿಟ್ಟವ್ರು ಸರ್. ಡಿಪಾರ್ಟ್ಮೆಂಟೇ ಇದಾಗ್ಬಿಟ್ಟವ್ರೆ. ಅವ್ರು ಸಾಯಿಸ್ಬಿಟ್ಟು ಜನಗಳೆಲ್ಲ ನಮ್ಮ ಹತ್ರ ಏನಿಲ್ವಲ್ಲ, ಸಾಮಾನಿಗೆ ಹುಡುಗರ ಹತ್ರ ಏನಿಲ್ವಲ್ಲ, ಕಾರ್ಗಳ ಅಲ್ಲಿ ಮುಚ್ಕೊಂಡು ಕುತ್ಕೊಂಡು ಓಡ್ ಬಂದವ್ರೆ. ಜನಗಳೆಲ್ಲ ಓಡೋಗ್ಬಿಟ್ಟು ಏನ್ ಬೇಜಾನು ಹಗ್ಗ ಸುಟ್ಕೊಂಡ್ಬಿಟ್ಟ ಸರ್. ಅವರು ಆಫೀಸೆಲ್ಲ ಹೊಗೆ ಸುಟ್ಕೊಂಡ್ಬಿಟ್ಟು ಬಾಂಬ್ಗಳೆಲ್ಲ ಹಾಕಿ ಎಲ್ಲರೂ ಸಾಯಿಸ್ಬಿಡ್ತಿದ್ರೆ. ಎಲ್ಲ ತಪ್ಪಿಸ್ಕೊಂಡವ್ರೆ. ಅವಪ್ಪ ಒಬ್ಬನ ಮಾತ್ರ ಸಾಯಿಸೋರು ಅಷ್ಟೇ. ಯಾರು ಸರ್ ಗೌರ್ಮೆಂಟ್ ಅಲ್ಲಿ ಯಾರಂತ ನಾವು ಹೇಳಕ್ಕಾಗತ್ತೆ ಸರ್. ನಾವು ಸುಮಾರು ಜನ ಸರ್. ಆ ಪಾರ್ಟಿ ಆಫೀಸಲ್ಲಿ ಜನ ಸರ್, ಎಷ್ಟು ಜನ ಸೇರ್ತಾರ, ಬೇಜಾನ್ ಸೇರವ್ರಲ್ಲಿ ಯಾರಂತ ನಾವು ಕಂಡುಹಿಡಿಯಕ್ಕಾಗುತ್ತೆ ಸರ್. ಅಷ್ಟೊತ್ತಿಗೆಲ್ಲ ಏನೇ ಬಿದ್ದ್ಬಿಟ್ಟಿರ್ತೀವಿ ಕೆಲಕ್ಕೆ. ಬುಲೆಟ್ ಗ್ರೂಪ್ ಜೀಪಲ್ಲಿ ಕೂತಿದ್ರು ಸಾಯಿಸ್ತಾ ಇರಲಿಲ್ಲ. ಜೀಪಲ್ಲಿ ಕುತ್ಕೊಂಡು ಹೋಗೋ ಟೈಮಲ್ಲಿ ಫೈರ್ ಮಾಡೋದು, ತಲೆ ಗಜೆಲ್ಲ ಶೂಟ್ ಮಾಡಿ 7 ಬುಲೆಟ್ ಹೊಡೆದಿರೋದು, 3 ಬುಲೆಟ್ ಮಾತ್ರ ತೆಗೆದಿರೋದು ಇಲ್ಲಿ ಊರಲ್ಲಿ. 4 ಬುಲೆಟ್ 42 ದಿವಸಕ್ಕೆ ತಿರ್ಗಾ ತೆಗೆದಿದ್ದು ಬುಲೆಟ್. ಫಾರಿನ್ ನೀಟರ್ ಅವರು ಅಮೆರಿಕ ಡಾಕ್ಟರ್ ಬಂದಿದ್ರು. ತೆಗೆದು ಸಮಾಧಿ ಮಾಡಿರೋ ತೆಗೆದು 42 ದಿವಸಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ತೆಗೆದ್ರೆ 4 ಬುಲೆಟ್ ಸಿಕ್ತು ಸರ್ ತಲೆಯಲ್ಲಿ. ಪೋಸ್ಟ್ ಮಾರ್ಟಮ್ ಮಾಡಿದ್ರು ಸರ್. ಅವಾಗ ಮಾಡಿದ್ರೆ ಜನಗಳೆಲ್ಲ ಚೆನ್ನಾಗಿ ಗಲಾಟೆಗಳು ಮಾಡ್ತಾರೆ, ಬಾಲಿ ಗಲಾಟೆಗಳಾಗತ್ತೆ. ಯಾಕಂತ ಮುಚ್ಚಿಬಿಟ್ರು. 40 ಅಡಿ ಕೆಳಗಡೆ ಉಣ್ಸಿದ್ದು ಅಂಡರ್ಗ್ರೌಂಡಲ್ಲಿ ಉಣಿಸ್ಬಿಟ್ಟು ತೆಗೆದು 42 ದಿವಸಕ್ಕೆ ಅವರಿಂದ ಬಂದ್ಮೇಲೆ ಮತ್ತೆ ತೆಗೆದು ಊನಿರೋವನ್ನ ಆಚೆ ತೆಗೆದು ಇವೆಲ್ಲ ಕೂರ್ಲಿಗಿಲ್ಲಿ ಏನಿರಲಿಲ್ಲ ಸರ್. ಮೀಸೆ ಏನಿರಲಿಲ್ಲ, ಎಲ್ಲ ಹೊಂಟೋಗ್ಬಿಟ್ಟಿತ್ತು ಕೂರ್ಲಿಗಿಲೆಲ್ಲ. ತೆಗೆದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ 4 ಬುಲೆಟ್ ಸಿಗ್ತದೆ. 4 ಬುಲೆಟ್ ಗೌರ್ಮೆಂಟ್ ಅವರು ಹ್ಯಾಂಡ್ ಮಾಡ್ಕೊಂಡ್ರು. ಅದರಲ್ಲಿ ಶಿಕ್ಷೆ ಆಯ್ತಾ ಯಾರಿಗಾದ್ರು? ಅವ್ರಿಗೆ ಯಾರು ಶಿಕ್ಷೆ ಆಗಲ್ಲ. ಇಲ್ಲೇ ಊರಲ್ಲಿದ್ದು ಸರ್ ನಾವು ಅವತ್ತು. ಊರಿಗೆ ಹೋಗಿ ಅಲ್ಲಿ ಅನಂತಪುರಕ್ಕೆ ಹೋಗಿ ಅಲ್ಲಿಂದ ಅಲ್ಕೊಂಡು ಬಲ್ಕೊಂಡು ಬಂದು ತಿರ್ಗಾ ಏನನ್ನ ತಗೊಂಡೋಗಿ ಮಾಡಿದ್ವಿ. ಅವ್ರ ಮನೆ ಹತ್ರ ಹೋಗೋದಿಲ್ವಾ ನೀವು? ಇಲ್ಲ ಹೋಗಲ್ಲ ಸರ್. ಯಾಕಂದ್ರೆ ಲೇಡೀಸ್ ಹುಡುಗರು ಹೋಗ್ತಾರೆ ಸರ್. ನನ್ನ ಮಗ ಅವರೆಲ್ಲ ಹೋಗ್ತಾರೆ, ಅವ್ರು ಹೋಗ್ತಾರೆ, ನಾವು ಹೋಗಲ್ಲ. ಯಾಕೆ ವಯಸ್ಸಾಗ್ಬಿಟ್ಟಿದೆ ನಮ್ಗೆ, ಯಾಕೆ ಸರ್ ನಮ್ಗೆ ಕೈಯಲ್ಲಿ ಆಗಲ್ಲ. ನಾವೇನು ಕೆಲಸ ಇಲ್ಲ ಸರ್, ಉಣ್ಣ ತಿನ್ನೋದು. ನನ್ನ ಮಗಳು ಅವರೆಲ್ಲ ಇದ್ದಾರೆ ಸರ್. ಹೆಮ್ಮಿತಿ ಸತ್ತಾಗ್ಬಿಟ್ರು, 1 ವರ್ಷ ಆಯ್ತು. ಈಗ ನನ್ನ ಮಗಳು ದೊಡ್ಡ ಮಗಳು ಇಲ್ಲೇ ಇದ್ದಾರೆ. ಆ ಅಮ್ಮನ ಮನೆಯಲ್ಲೇ ಕೆಲಸ ಮಾಡ್ತದೆ. ಫೈಟಲ್ ಮನೆಯಲ್ಲೇ ಕೆಲಸ ಮಾಡ್ತದೆ ಅಮ್ಮ. ಊಟ ಗೀಟ ಮಾಡೋದು, ಸಂಬಳ ಇರ್ತಾರಲ್ಲ ಅವ್ರಿಗೆಲ್ಲ ಊಟ ಕಳ್ಸೋದು, ನಾಷ್ಟ ಮಾಡಿಸೋದು, ಅವೆಲ್ಲ ಮಾಡ್ಕೊಂಡು ನಮ್ಮ ಮಗಳಿದ್ದಾರೆ ಸರ್. ಇರ್ತಾರೆ. ನನ್ನ ಮನೆ ಇರೋದು ಡ್ಯೂಟಿ ಮಾಡ್ಕೊಂಡು ಕೆಲಸ ಮನೆಗೆ ಬರ್ತಾರೆ ಸರ್. ಆವಾಗ ನಮ್ಗೆ ಕೋರಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಸರ್. ನಾವು ಇಲ್ಲಿ ಕಲ್ಕೋರಿಯಲ್ಲಿ ಕೆಲಸ ಮಾಡ್ತಾ ಇದ್ವು. 1300 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಅದರಿಂದ ನಾವು ಅವ್ರ ಜೊತೆಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವು. ಸಂಬಳ ಮಾತ್ರ ಮನೆಗೆ ಸೇರ್ತಾ ಇದ್ರು ಪೈಟಾಲ್ ರವಿ ಅವರು. ಪೈಟಾಲ್ ರವಿ ಅವ್ರನ್ನ ಕೋರಿ ಆಗ್ತಾ ಇದ್ದಿದ್ದು. ಅದರಿಂದ ನಾವು ಜೊತೆಗೆ ಹೋಗ್ತಾ ಇದ್ವಿ. ಪೆಟ್ರೋಲ್ ರವಿ ಅವ್ರು ನೆನ್ಸ್ಕೊಂಡ್ರೆ ಆಗಲ್ವ, ಬೇಜಾಗುತ್ತೆ ಸರ್. ಕಣ್ಣಲ್ಲಿ ನೀರು ಬರ್ತದೆ. ಈಗ ಅವ್ರು ತಿಳ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ ಸರ್. ಈಗ ಕೂಡ ಒಳ್ಳೆಯವರು ಸರ್, ಒಳ್ಳೆಯವ್ರಿಗೆಲ್ಲ ಈ ಥರ ಆಗ್ಬಿಡ್ತಂತ ಬೆಳಗ್ಗೆ ಆಗುತ್ತೆ ಸರ್ ನಮಗೆ.
ಅವ್ರ ಕುಟುಂಬ ಸಪೋರ್ಟ್ ತಿಳ್ಸ್ಕೊಂಡ್ರು ಕಣ್ಣಲ್ಲಿ ನೀರು ಬರ್ತದೆ ಸರ್.